ಮೈಸೂರು ಪ್ರತಿ ಲೀಟರ್ ಹಾಲಿನ ದರ 4 ರೂಪಾಯಿ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ. ಹಾಲಿನ ದರ ಹೆಚ್ಚಳಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ತೀವ್ರ ವಿರೋಧ. ಹಾಲಿನ ದರ ಏರಿಕೆ ಖಂಡಿಸಿ ಕರ್ನಾಟಕ ಸೇನಾಪಡೆ ಸಂಘಟನೆ ವತಿಯಿಂದ ಪ್ರತಿಭಟನೆ. ಮಹಾರಾಜ ಕಾಲೇಜು ಮೈದಾನದ ಬಳಿಯಿರುವ ನಂದಿನಿ ಹಾಲಿನ ಬೂತ್ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆ. ಕರ್ನಾಟಕ ಸೇನಾಪಡೆ ಸಂಘಟನೆ ರಾಜ್ಯಾಧ್ಯಕ್ಷ ತೇಜಸ್ ಲೋಕೇಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ. ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ. ಹಾಲಿನ ದರ ಇಳಿಕೆ ಮಾಡುವಂತೆ ಒತ್ತಾಯಿಸಿದ ಪ್ರತಿಭಟನಾಕಾರರು. ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಹೋರಾಟ, ಯಾತಕ್ಕಾಗಿ ಹೋರಾಟ, ಅಗತ್ಯ ಬೆಲೆಗಳನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ, ಹಾಲಿನ ದರವನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ, ಯಾತಕ್ಕಾಗಿ ಹೋರಾಟ, ಯಾಕೆ ರಾಜ್ಯ ಸರ್ಕಾರಕ್ಕೆ ಹಾಲಿನ ಬೆಲೆಯನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ, ಹಾಲಿನ ಬೆಲೆಯನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ, ಬೆಲೆ ಏರಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ, ಹೊಟ್ಟೆ ಮೇಲೆ ಉಳಿಸಿದ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಮತ್ತೆ ನಿನ್ನೆ ಅತಿ ಅಗತ್ಯ ವಸ್ತು ಬೆಲೆಗಳಾದ ಹಾಲಿನ ದರ ಹಾಗೂ ವಿದ್ಯುತ್ ದರವನ್ನು ಏರಿಕೆ ಮಾಡಿರುವ ಕ್ರಮವನ್ನು ಖಂಡಿಸಿ ಇಂದು ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಳೆದ 2 ವರ್ಷದಿಂದ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ತಮ್ಮ ಬಿಟ್ಟಿ ಭಾಗ್ಯಗಳಿಗಾಗಿ ಪದೇ ಪ್ರತಿ ಅಗತ್ಯ ವಸ್ತುಗಳ ಬೆಲೆನ ಏರಿಸ್ತಾನೆ ಬಂದಿದೆ. KSRTC ದರ ಆಗ್ಬೋದು, ರಿಜಿಸ್ಟ್ರೇಷನ್ ದರ ಆಗ್ಬೋದು, ಮದ್ಯದ ದರ ಆಗ್ಬೋದು, ಹಾಗೂ ಮೆಟ್ರೋ ದರ ಆಗ್ಬೋದು, ಈಗ ಹಾಲಿನ ದರ ಈಗ ಹೋದ ತಿಂಗಳು ತಾನೇ ಕಳೆದ ಫೆಬ್ರವರಿನಲ್ಲಿ 2 ರೂಪಾಯಿ ಏರಿಸಿದಂಥ ಸರ್ಕಾರ ಮತ್ತೆ 4 ರೂಪಾಯಿ ಏರಿಸಿ ಯುಗಾದಿಯ ಖುಷಿಯಲ್ಲಿದ್ದ ನಮ್ಮ ರಾಜ್ಯದ ಜನತೆಗೆ ಒಂದು ದೊಡ್ಡ ಶಾಖನ ನೀಡಿದೆ. ಈ ರಾಜ್ಯ ಸರ್ಕಾರವನ್ನು ನಮ್ಮ ಜನತೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ BJPಗಿಂತ ಅಂತ ಅಧಿಕಾರಕ್ಕೆ ಕೊಟ್ಟರು. ಅಧಿಕಾರಕ್ಕೆ ಕೊಟ್ಟಾಗಿಂದ 5 ಬಿಟ್ಟಿ ಭಾಗ್ಯಗಳನ್ನ ಕಟ್ಟಿ ಯಾರು ಕೇಳಲಿಲ್ಲ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಇವರು ನಮ್ಮ ರಾಜ್ಯವನ್ನು ದಿವಾಳಿಯತ್ತ ಸಾಗಿಸ್ತಾ ಇದ್ದಾರೆ. ದಿನ ಒಂದೊಂದು ಬೆಲೆಗಳನ್ನ ಏಳಿಸದೆ ಹೋದರೆ ಜನಗಳು ಹೆಂಗೆ ಬದುಕನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಬೆಲೆ ತತ್ತರಿಕೆಯಿಂದ ಜನರ ಸಂಸಾರ ನಡೆಸೋದೇ ಭಾಳ ದುಸ್ತರವಾಗಿದೆ. ಅಂಥ ಸಮಯದಲ್ಲಿ ಇವರು ಹಾಲಿನ ದರ, ವಿದ್ಯುತ್ ದರ, ಪ್ರತಿಯೊಂದು ದರವನ್ನು ಏರಿಸ್ತಾ ಹೋದರೆ ಜನರು ಬದುಕೋಕ್ಕೆ ಕಷ್ಟ ಆಗುತ್ತೆ. ನೀವು ಈ ಕೂಡಲೇ ನೈತಿಕ ಹೊಣೆಯನ್ನು ಹೊತ್ತು ಏನು ಹಾಲಿನ ದರವನ್ನು ಪ್ರತಿಯೊಬ್ಬರಿಗೂ ಬಡವರಿಗೂ ಬೇಕಾದಂಥ ಅತಿ ಅಗತ್ಯವಾದ ವಸ್ತುವಾದಂಥ ಹಾಲಿನ ದರ ಹಾಗೂ ವಿದ್ಯುತ್ ದರವನ್ನು ಏರಿಸಿದ್ರ ಈ ಕೂಡಲೇ ನೀವು ಹಾಲಿನ ದರವನ್ನು ಕಡಿಮೆ ಮಾಡಬೇಕು, ಇಳಿಸಬೇಕು. ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ಕನ್ನಡ ಪರ ಸಂಘಟನೆಗಳು, ರೈತರು, ಜನರು ಬೀದಿಗೆ ಬೀಳ್ತಾರೆ, ನಿಮ್ಮನ್ನ ಮನೆ ಕಳಿಸ್ತಾರೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.